ಹೆಲೋ ಎವ್ರಿವನ್, ಐ ಆಮ್ ಸಂತೋಷ್. ಇವತ್ತು ನಾವು ಮತ್ತೆ ಎ ಐ ಫಾರ್ ಆಲ್ ಅನ್ನೋ ಕೋರ್ಸಲ್ಲಿ 2ನೇ ಯೂನಿಟನ್ನು ಸ್ಟಡಿ ಮಾಡ್ತಾ ಇದ್ವಿ. ಅದ್ಯಾವುದಂದರೆ ಪಾಸಿಬಿಲಿಟೀಸ್ ಆಫ್ ಎ ಐ ಟೆಕ್ನಾಲಜಿ ಆ್ಯಂಡ್ ಎ ಐ ಎಥಿಕ್ಸ್. ಇಲ್ಲಿ ನಾನು 2ನೇ ಯೂನಿಟ್ ಇದು ಸಿಲೆಬಸ್ ಕೂಡ ಆ್ಯಡ್ ಮಾಡಿದ್ದೀವಿ. ಇಲ್ಲಿ ನಾವೇನು ಸ್ಟಡಿ ಮಾಡ್ತಾ ಇದ್ವಿ ಅಂದರೆ ಎ ಐನಿಂದ ಏನೇನು ಪಾಸಿಬಿಲಿಟಿ ಇದೆ ಅನ್ನೋದನ್ನು ಸ್ಟಡಿ ಮಾಡಬೇಕು. ಅಂದರೆ ಎ ಐಯನ್ನು ನಾವು ಬರೀ ಸಿಂಪಲ್ ಕೆಲಸ ಮಾಡೋಕ್ಕೆ ಅಷ್ಟೇ ಯೂಸ್ ಮಾಡಿದೆ ಮತ್ತು ಬೇರೆ ಬೇರೆ ಫೀಲ್ಡಲ್ಲಿ ಯೂಸ್ ಮಾಡ್ಕೋಬಹುದು ಅಂತ ಹೇಳ್ತಾರೆ. ಅದೇನು ಎ ಐ ಪಾಸಿಬಿಲಿಟೀಸ್. ಹಾಗಂದ್ರೆ ಎ ಐ ಎಥಿಕ್ಸ್ ಅಂದ್ರೆ ಏನು, ಎ ಐ ಎಷ್ಟು ನೈತಿಕವಾಗಿದೆ ಮತ್ತು ಅದು ಪಾರದರ್ಶಕವಾಗಿದೆಯೋ ಇಲ್ವೋ ಅನ್ನೋದನ್ನು ಕೂಡ ನಾವು ಇಲ್ಲಿ ತಿಳ್ಕೋಬೇಕಾಗುತ್ತೆ. ಓಕೆ, ಲೆಟ್ ಅಸ್ ಸಿ ವಾಟ್ ಈಸ್ ಪಾಸಿಬಿಲಿಟೀಸ್ ಆಫ್ ಎ ಐ ಟೆಕ್ನಾಲಜಿ. ಓಕೆ, ನೋಡ್ರಿ, ಎ ಐನ ನಾವು ಸಿಂಪಲ್ ಕೆಲಸ ಮಾಡೋಕ್ಕೆ ಅಷ್ಟೇ ಯೂಸ್ ಮಾಡಿದೆ. ಒಂದು ಸ್ಪೆಸಿಫಿಕ್ ಕೆಲಸ ಮಾಡ್ಕೊಳ್ಳೋದಕ್ಕೆ, ಎಕ್ಸ್ಪರ್ಟ್ ಕೆಲಸ ಮಾಡ್ಕೊಳ್ಳೋದಕ್ಕೂ ನಾವು ಅದನ್ನು ಯೂಸ್ ಮಾಡ್ಕೋಬೋದು. ಲೈಕ್ ಇಂಡಸ್ಟ್ರಿನಲ್ಲಿ ಯೂಸ್ ಮಾಡ್ಕೋಬೋದು, ಸೊಸೈಟಿನಲ್ಲಿ ಯೂಸ್ ಮಾಡ್ಕೋಬೋದು, ಹೆಲ್ತ್ ಇಂಡಸ್ಟ್ರಿನಲ್ಲಿ ಯೂಸ್ ಮಾಡ್ಕೋಬೋದು. ಅವೆಲ್ಲ ಏನು ಪಾಸಿಬಿಲಿಟೀಸ್ ಆಫ್ ಎ ಐ. ಯಾಕಂದರೆ ಎ ಐಗೆ ಸಾಕಷ್ಟು ಎಬಿಲಿಟಿ ಇದೆ, ಇದನ್ನೆಲ್ಲ ಮಾಡೋಕ್ಕೆ ಅದಕ್ಕೆ ಸಾಕಷ್ಟು ಎಬಿಲಿಟಿ ಇದೆ ಅಂತ ಹೇಳ್ತಾರೆ. ನೋಡ್ರಿ, ಎ ಐ ಸಿಸ್ಟಮ್ ಏನು ಮಾಡುತ್ತೆ, ಇಟ್ ಲರ್ನ್ಸ್ ಫ್ರಾಮ್ ಎಕ್ಸ್ಪೀರಿಯನ್ಸ್. ಹಳೇದೇನಾಗಿದೋ ಅದ್ರ ಮೇಲೆ ಲರ್ನ್ ಮಾಡೋಕ್ಕೆ ಟ್ರೈ ಮಾಡುತ್ತೆ. ಆಮೇಲೆ ಸಾಕಷ್ಟು ಡೇಟಾ ಇದ್ದರೆ ಅದನ್ನು ಅಬ್ಸರ್ವ್ ಮಾಡಿ ಅದನ್ನು ಅನಾಲೈಸಿಸ್ ಮಾಡುತ್ತೆ. ಆಮೇಲೆ ಮುಂದೇನಾಗ್ಬೋದು ಅಂತ ಪ್ರೆಡಿಕ್ಷನ್ ಮಾಡುತ್ತೆ. ಆಮೇಲೆ ಬೆಟರ್ ಡಿಸಿಷನ್ ತೊಗೊಳಕ್ಕೆ ನಮಗೆ ಹೆಲ್ಪ್ ಮಾಡುತ್ತೆ. ಇಷ್ಟೆಲ್ಲ ಅದಕ್ಕೆ ಪಾಸಿಬಿಲಿಟೀಸ್ ಇರೋದ್ರಿಂದ, ಅಥವಾ ಇಷ್ಟೆಲ್ಲ ಅದರದ್ದು ಪೊಟೆನ್ಷಿಯಾಲಿಟಿ ಇರೋದ್ರಿಂದ ಏನು ಮಾಡ್ಬೋದು, ಅದನ್ನು ಬೇರೆ ಬೇರೆ ಫೀಲ್ಡಲ್ಲಿ ಅಪ್ಲೈ ಮಾಡ್ಬೋದು. ಲೈಕ್ ಹೆಲ್ತ್ ಕೇರಲ್ಲಿ ಅಪ್ಲೈ ಮಾಡ್ಬೋದು, ಟೆಕ್ನಾಲಜಿ, ವೆಹಿಕಲ್ಸಲ್ಲಿ ಅಪ್ಲೈ ಮಾಡ್ಬೋದು, ಮೀಡಿಯಾನಲ್ಲಿ ಅಪ್ಲೈ ಮಾಡ್ಬೋದು. ಆಮೇಲೆ ಇನ್ನು ಮೆನಿ ಮೋರ್ ಏರಿಯಾಸ್ ಯು ಕ್ಯಾನ್ ಅಪ್ಲೈ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್. ಹಾಗಂದ್ರೆ ಇವತ್ತು ಒಂದೆರಡು ಫೀಲ್ಡ್ನಲ್ಲಿ ಅದು ಹೆಂಗೆ ಯೂಸ್ ಆಗುತ್ತೆ ಅಂತ ನೋಡೋಣ. ಓಕೆ, ಎ ಐ ಪಾಸಿಬಿಲಿಟೀಸ್ ಇನ್ ಹೆಲ್ತ್. ಎ ಐ ಪಾಸಿಬಿಲಿಟೀಸ್ ಇನ್ ಹೆಲ್ತ್ ಅಥವಾ ಹೆಲ್ತ್ ಕೇರ್ ಅಂತ ನಾವು ಕರಿತೀವಿ. ಹೆಲ್ತ್ ಕೇರ್ನಲ್ಲಿ ಎ ಐನ ಹೆಂಗೆ ಯೂಸ್ ಮಾಡ್ಕೋತಾರೆ ಅನ್ನೋದನ್ನು ನಾವು ಇವತ್ತು ತಿಳ್ಕೊಳ್ಳೋಣ. ಹೆಲ್ತ್ ಕೇರ್ ಈಸ್ ವೆರಿ ಇಂಪಾರ್ಟೆಂಟ್ ಏರಿಯಾ ಆ್ಯಂಡ್ ಎ ಐಯಲ್ಲಿ ಯೂಸ್ ಮಾಡೋದ್ರಿಂದ ಸಾಕಷ್ಟು ಇಂಪ್ರೂವ್ಮೆಂಟ್ ಆಗಿದೆ ಆ ಫೀಲ್ಡ್ ಅಂತ ಅವ್ರು ಹೇಳ್ತಾರೆ. ಓಕೆ, ಹಾಗಂದ್ರೆ ಹೆಲ್ತ್ ಫೀಲ್ಡಲ್ಲಿ ಹೆಂಗೆ ಯೂಸ್ ಮಾಡ್ತಾರೆ, ಇದನ್ನು ಯಾವ ಪರ್ಪಸ್ಗೆ ಯೂಸ್ ಮಾಡ್ತಾರೆ? ಒನ್ ಆಫ್ ದೆಮ್ ಈಸ್ ಡಿಸೀಸ್ ಡಿಟೆಕ್ಷನ್ಗೋಸ್ಕರ ಯೂಸ್ ಮಾಡ್ತಾರೆ. ಡಿಸೀಸ್ ಡಿಟೆಕ್ಷನ್ ಆ್ಯಂಡ್ ಇವನ್ ಡಯಾಗ್ನೋಸಿಸ್ ಅಂದರೆ ಯಾವ ರೋಗ ಇದೆ ಅಂತ ಕಂಡು ಹಿಡಿಯೋದು. ಆಮೇಲೆ ಅದಕ್ಕೇನು ಡಯಾಗ್ನೋಸ್ ಮಾಡಬೇಕು, ಹೆಂಗೆ ಪ್ರಿಸ್ಕ್ರಿಪ್ಷನ್ಸ್ ಕೊಡಬೇಕು, ಅದೆಲ್ಲ ಇನ್ಫಾರ್ಮೇಷನ್ ಎ ಐದಿಂದ ನಾವು ಪಡ್ಕೋಬಹುದು. ಹಾಗಂದ್ರೆ ಎ ಐಗೆ ನೀವು ಫಾರ್ ಎಕ್ಸಾಂಪಲ್ ಎಕ್ಸ್ರೇ ಡೇಟಾ ಕೊಟ್ಟಿರಿ ಅಂತ ತಿಳ್ಕೊಳ್ಳಿ, MRI ಸ್ಕ್ಯಾನ್ ಡೀಟೇಲ್ಸ್ ಕೊಟ್ಟಿರಿ ಅಂತ ತಿಳ್ಕೊಳ್ಳಿ, ಅಥವಾ CT ಸ್ಕ್ಯಾನ್ ಇಮೇಜಸ್ ಕೊಟ್ಟರೆ ಡೆಫಿನೆಟ್ಲಿ ಎ ಐ ಏನು ಮಾಡುತ್ತೆ, ಯಾವ ರೋಗ ಇದೆ ಅಂತ ಕಂಡು ಹಿಡಿಯೋಕ್ಕೆ ಟ್ರೈ ಮಾಡುತ್ತೆ. ಕ್ಯಾನ್ಸರ್ ಇದೇನೋ, ಕ್ಯಾನ್ಸರ್ ಡಿಟೆಕ್ಷನ್ ಸಿಸ್ಟಮ್ಸ್ ಆರ್ ದೇರ್. ಆಮೇಲೆ ಹಾರ್ಟ್ ಡಿಸೀಸ್ ಇದೇನೋ ಪ್ರೆಡಿಕ್ಟ್ ಮಾಡುತ್ತೆ. ಆಮೇಲೆ ಡಯಾಬಿಟೀಸ್ ಇದೇನೋ ಇಲ್ವೋ ಅದನ್ನೆಲ್ಲ ಚೆಕ್ ಮಾಡೋಕ್ಕೆ ಎ ಐನ ಯೂಸ್ ಮಾಡ್ಕೋಬೋದು. ಆ ಫೀಲ್ಡಲ್ಲಿ ವೆರಿ ಇಂಪ್ರೂವ್ಮೆಂಟ್ ಬಂದಿರೋದು ಎ ಐದಿಂದನೇ. ಓಕೆ, ಡಿಸೀಸ್ ಡಿಟೆಕ್ಷನ್ ಆ್ಯಂಡ್ ಡಯಾಗ್ನೋಸಿಸ್. ಆಮೇಲೆ ಮತ್ತೆಲ್ಲಿ ಯೂಸ್ ಮಾಡ್ಕೋಬೋದು, ಮೆಡಿಕಲ್ ಇಮೇಜ್ ಅನಾಲಿಸಿಸ್. ಮೆಡಿಕಲ್ ಇಮೇಜ್ ಅನಾಲಿಸಿಸ್ ಅಂದ್ರೇನು, ನೀವು ಎ ಐಗೆ ಜಸ್ಟ್ ಇಮೇಜ್ ಫೋಟೋ ಸಬ್ಮಿಟ್ ಮಾಡಿಬಿಟ್ರೆ ಅದು ಅದನ್ನು ನೋಡಿ ಏನಾಗಿದೆ ಅಂತ ಹೇಳಕ್ಕೆ ಟ್ರೈ ಮಾಡುತ್ತೆ. ಎಲ್ಲಿ ಪ್ರಾಬ್ಲಮ್ ಆಗಿದೆ, ಇಟ್ ಹೈಲೈಟ್ಸ್ ದಿ ಪ್ರಾಬ್ಲಮ್. MRI ಸ್ಕ್ಯಾನ್ಸ್ ಅಥವಾ CT ಸ್ಕ್ಯಾನ್ ಅಥವಾ ಎಕ್ಸ್ರೇ ಸ್ಕ್ಯಾನ್ ಫೋಟೋ ನೀವು ಹಾಕಿಬಿಟ್ರೆ ಅದನ್ನು ನೋಡಿ ಯಾವ ಏರಿಯಾನಲ್ಲಿ ಮೇ ಬಿ ಪ್ರಾಬ್ಲಮ್ ಇರಬಹುದು ಅಂತ ತಿಳ್ಕೊಂಡು ಅದು ಆನ್ಸರ್ ಮಾಡೋಕ್ಕೆ ಟ್ರೈ ಮಾಡುತ್ತೆ ಅಂತ ಹೇಳ್ತಾರೆ. ದಿಸ್ ಈಸ್ ವೆರಿ ಇಂಟ್ರೆಸ್ಟಿಂಗ್. ದೆನ್
ಆಮೇಲೆ ಎ ಮತ್ತೆಲ್ಲಿ ಯೂಸ್ ಮಾಡ್ಕೋಬೋದು, ಅದು ಹೆಲ್ತ್ ಕೇರಲ್ಲಿ ಅಂದರೆ ಪರ್ಸನಲೈಸ್ಡ್ ಟ್ರೀಟ್ಮೆಂಟ್. ಪರ್ಸನಲೈಸ್ಡ್ ಟ್ರೀಟ್ಮೆಂಟ್ ಅಂದ್ರೇನು, ಯಾವ ನೀವು ಮೆಡಿಸಿನ್ ತಗೋಬೇಕು ಅಂತ ಅದು ಸಜೆಸ್ಟ್ ಕೂಡ ಮಾಡುತ್ತೆ ಒಂದೊಂದು ಎಮರ್ಜೆನ್ಸಿ ಕೇಸಲ್ಲಿ. ಪ್ರಿಡಿಕ್ಟಿಂಗ್ ಟ್ರೀಟ್ಮೆಂಟ್ ರೆಸ್ಪಾನ್ಸಸ್, ಯಾವ ಮೆಡಿಸಿನ್ ಕೊಡಬೇಕು ಇವ್ರಿಗೆ ಅನ್ನೋದನ್ನು ತಾನಾಗೆ ಪ್ರೆಡಿಕ್ಟ್ ಮಾಡೋಕ್ಕೆ ಕೂಡ ಟ್ರೈ ಮಾಡುತ್ತೆ. ಅದಕ್ಕೇನಂತೀವಿ ನಾವು ಪರ್ಸನಲೈಸ್ಡ್ ಟ್ರೀಟ್ಮೆಂಟ್ ಅಂತ ಕರಿತೀವಿ. AI ಹೆಲ್ಪ್ಸ್ ಡಾಕ್ಟರ್ಸ್ ಗಿವ್ ಪರ್ಸನಲೈಸ್ಡ್ ಟ್ರೀಟ್ಮೆಂಟ್ ಬೇಸ್ಡ್ ಆನ್ ದಿ ಪೇಷಂಟ್ ಡೇಟಾ ನೋಡಿಕೊಂಡು ಅವ್ರಿಗೆ ಏನು ಟ್ರೀಟ್ಮೆಂಟ್ ಕೊಡಬೇಕು ಅನ್ನೋದು AI ಡಾಕ್ಟರ್ಸ್ಗೆ ಸಜೆಸ್ಟ್ ಮಾಡುತ್ತೆ ಅಂತ ಹೇಳ್ತಾರೆ. ದೆನ್ ಮತ್ತೆಲ್ಲಿ ಯೂಸ್ ಮಾಡ್ಕೋತಾರೆ, ಇದು ಬಿಟ್ಟು ಸಾಕಷ್ಟು ಫೀಲ್ಡ್ಸ್ ಇದೆ, ನಾನು ಸಮ್ ಫೀಲ್ಡ್ಸ್ ಬಗ್ಗೆ ಅಷ್ಟೇ ಹೇಳ್ತಾ ಇದ್ದೀನಿ. ಓಕೆ, ವರ್ಚುವಲ್ ಹೆಲ್ತ್ ಅಸಿಸ್ಟೆಂಟ್. ವರ್ಚುವಲ್ ಹೆಲ್ತ್ ಅಸಿಸ್ಟೆಂಟ್ಸ್ ಅಂದ್ರೆ ಏನು, ಯಾರೂ ಅಸಿಸ್ಟೆಂಟ್ಸ್ ಬೇಕಾಗೇ ಇಲ್ಲ, ನೀವು ಬರೀ ಒಂದು ಅಪ್ಲಿಕೇಶನ್ ಯೂಸ್ ಮಾಡಿದರೆ ಸಾಕು. ಅಥವಾ ಅವಕ್ಕೇನಂತ ಕರಿತೀವಿ ನಾವು ಚಾಟ್ ರೋಬೋಟ್ಸ್. ನೀವು ಚಾಟ್ ಬಾಟ್ಸ್ ಯೂಸ್ ಮಾಡ್ಕೊಂಡು ಏನು ಮಾಡ್ಬೋದು, ಅಪಾಯಿಂಟ್ಮೆಂಟ್ ಬುಕ್ ಮಾಡ್ಬೋದು. ಆಮೇಲೆ ಮೆಡಿಸಿನ್ ಯಾವಾಗ ತಗೋಬೇಕು ಅಂತ ರಿಮೈಂಡರ್ ಸೆಟ್ ಮಾಡ್ಬೋದು. ಅದೆಲ್ಲ ಆಪ್ಷನ್ ಹೆಲ್ತ್ ಚಾಟ್ ಬಾಟ್ಸಲ್ಲಿ ನಿಮಗೆ ಸಿಗ್ತವೆ. ಇದರಿಂದ ನಮಗೆ ಯಾವ ಟೈಮ್ಗೆ ಯಾವ ಟ್ಯಾಬ್ಲೆಟ್ ತಗೋಬೇಕು ಅನ್ನೋದು ಇನ್ಫಾರ್ಮೇಷನ್ ಕೂಡ ಬರುತ್ತೆ. ಮತ್ತೇನು, ಎಮರ್ಜೆನ್ಸಿ ಟೈಮಲ್ಲಿ ಪೇಷಂಟ್ಗೆ ಗೈಡ್ ಮಾಡೋಕ್ಕೆ ಒಂದು ಚಾಟ್ ಬಾಟ್ ಥರ ಚಾಟ್ ರೋಬೋಟ್ ಅದೇನು ಮಾಡುತ್ತೆ, ನಿಮಗೆ ನಿಮ್ಮ ಕ್ವಶನ್ಸ್ಗೆ ಅದು ಆನ್ಸರ್ ಮಾಡೋಕ್ಕೆ ಟ್ರೈ ಮಾಡ್ತಾ ಇರುತ್ತೆ. ಅಥವಾ ಡಾಕ್ಟರ್ಸ್ಗೆ ನೀವು ಅಪಾಯಿಂಟ್ಮೆಂಟ್ ಬುಕ್ ಮಾಡೋಕ್ಕೆ ಯೂಸ್ ಮಾಡ್ಬೋದು ಹಾಸ್ಪಿಟಲಲ್ಲಿ. ಆಮೇಲೆ ಮೆಡಿಸಿನ್ ರಿಮೈಂಡ್ರಿಗೆ, ಆಮೇಲೆ ನೀವು ಹೆಲ್ತ್ ರಿಲೇಟೆಡ್ ಏನಾದ್ರು ಕ್ವಶನ್ ಕೇಳಿದರೆ ಅದು ಆನ್ಸರ್ ಮಾಡುತ್ತೆ. ಅವಕ್ಕೆಲ್ಲ ಅದಕ್ಕೆ ಏನಂತೀವಿ ನಾವು, ಆ ಸಿಸ್ಟಮ್ಗೆ ವರ್ಚುವಲ್ ಹೆಲ್ತ್ ಅಸಿಸ್ಟೆಂಟ್ ಅಂತ ಕರಿತೀವಿ. ಲೈಕ್ ChatGPT ಅಥವಾ ಜೆಮಿನೈ. ಅಲ್ಲಿಯೂ ಕೂಡ ನಿಮ್ಗೆ ಏನೇನು ರೋಗ ಲಕ್ಷಣ ಇದೆ ಅಂತ ಹೇಳಿಬಿಟ್ರೆ ಅದು ನಿಮಗೊಂದು ಟ್ರೀಟ್ಮೆಂಟ್ ಸೊಲ್ಯೂಷನ್ ಕೊಡೋಕ್ಕೆ ಟ್ರೈ ಮಾಡ್ತಾ ಇರುತ್ತೆ. ಇದಕ್ಕೇನಂತೀವಿ ನಾವು AI ಪಾಸಿಬಿಲಿಟೀಸ್ ಇನ್ ಹೆಲ್ತ್ ಕೇರ್. ಇದಷ್ಟು ಬಿಟ್ಟು ಮತ್ತು ಬೇರೆ ಏರಿಯಾನಲ್ಲಿನೂ ಹೆಲ್ತ್ ಕೇರ್ ಇಂಡಸ್ಟ್ರಿನಲ್ಲಿ ಅವ್ರು ಯೂಸ್ ಮಾಡ್ತಾರೆ. ವಿ ಹ್ಯಾವ್ ಹೈಲೈಟೆಡ್ ಸಮ್ ಪಾಯಿಂಟ್ಸ್. ಓಕೆ, ಮತ್ತೆ AI ಪಾಸಿಬಿಲಿಟೀಸ್ ಮತ್ತೆ ಎಲ್ಲಿ ಯೂಸ್ ಮಾಡ್ಕೋಬೋದು ಅದನ್ನು ನಾನು ಇಲ್ಲಿ ಬರಿತೀನಿ. AI ಪಾಸಿಬಿಲಿಟೀಸ್ ಇನ್ ಟೆಕ್ನಾಲಜಿ, ವೆರಿ ಇಂಪಾರ್ಟೆಂಟ್ ಪಾರ್ಟ್. ಟೆಕ್ನಾಲಜಿನಲ್ಲಿ AI ಯೂಸ್ ಮಾಡ್ಕೋಬೋದು. ಅದು ಹೆಂಗೆ ಅಂತ ನಾವು ನೋಡೋಣ ಇವತ್ತು. ಓಕೆ, ಟೆಕ್ನಾಲಜಿನಲ್ಲಿ ಹೆಂಗೆ ಯೂಸ್ ಮಾಡ್ಕೋತಾರೆ. ಫಾರ್ ಎಕ್ಸಾಂಪಲ್, ಒಂದೊಂದು ಕೆಲಸನ ಮನುಷ್ಯ ಮಾಡೋಕ್ಕಾಗದೇ ಇದ್ದರೆ ಅದನ್ನು ಆಟೋಮೇಷನ್ ಮಾಡಿಬಿಡ್ತಾರೆ ಅವರು. ಅಂದರೆ ಸೇಮ್ ಕೆಲಸ ರಿಪಿಟೇಟಿವ್ ಆಗಿ ಏನು ಮಾಡೋದು ಇರುತ್ತೋ ಅದನ್ನು ಮಷೀನ್ ಹತ್ರನೇ ಮಾಡಿಸ್ಬಿಡ್ತಾರೆ. ಅದಕ್ಕೇನಂತೀವಿ ಆಟೋಮೇಷನ್ ಆಫ್ ಟಾಸ್ಕ್ಸ್. ಆಟೋಮೇಷನ್ ಆಫ್ ಟಾಸ್ಕ್ ಅಂದರೆ ಕೆಲಸಗಳು ಆಟೋಮೆಟಿಕ್ ಆಗಿ ಆಗಬೇಕು. ಅಲ್ಲಿ ಮನುಷ್ಯ ನಿಂತು ಆ ಕೆಲಸ ಮಾಡಬೇಕಂತೇನಿಲ್ಲ, ಆಟೋಮೆಟಿಕಲಿ ಆ ವರ್ಕ್ ಆಗಬೇಕು. ಆ ಥರ ನಾವು ಟೆಕ್ನಾಲಜಿನಲ್ಲಿ ಇದನ್ನು ಯೂಸ್ ಮಾಡ್ಕೋಬೋದು. ಆ್ಯಂಡ್ ಸಾಫ್ಟ್ವೇರ್ ಡೆವಲಪ್ಮೆಂಟ್ ಮಾಡೋಕ್ಕೂ ಇದನ್ನು ಯೂಸ್ ಮಾಡ್ಕೋಬೋದು. ಸಾಫ್ಟ್ವೇರ್ ಡೆವಲಪ್ಮೆಂಟ್, ಮೊದಲು ಸಾಫ್ಟ್ವೇರ್ ಡೆವಲಪ್ಮೆಂಟ್ ಮಾಡೋಕ್ಕೆ ಸಾಫ್ಟ್ವೇರ್ ಇಂಜಿನಿಯರ್ಸ್ ಬೇಕು, ಡೆಫಿನೆಟ್ಲಿ ಬೇಕು. ಬಟ್ ಅವ್ರ ಕೆಲಸ ಎಲ್ಲ AI ಇವಾಗ ಮಾಡ್ತಾ ಇದೆ. ಅದಕ್ಕೆ ನಾವೇನಂತೀವಿ ಸಾಫ್ಟ್ವೇರ್ ಡೆವಲಪ್ಮೆಂಟ್ ಏರಿಯಾ. ಫಾರ್ ಎಕ್ಸಾಂಪಲ್, ನಾವು ಏನಾದರೂ ಪ್ರೋಗ್ರಾಮಿಂಗ್ ಕೋಡಿಂಗ್ ಮಾಡೋರಿದ್ವಿ ಅಂದರೆ ಆಟೋಮೆಟಿಕಲಿ AI ಕೋಡ್ ಜನ್ರೇಟ್ ಮಾಡಿಬಿಡುತ್ತೆ. ಆಮೇಲೆ ಎಲ್ಲಾದರೂ ಮಿಸ್ಟೇಕ್ ಇದ್ದರೆ ಎರರ್ ಡಿಟೆಕ್ಷನ್ ಮಾಡುತ್ತೆ. ಆಮೇಲೆ ಸಾಫ್ಟ್ವೇರ್ ಕರೆಕ್ಟ್ ಆಗಿದೆಯೋ ಇಲ್ಲೋ ಅಂತ ತಾನಾಗೆ ಸಾಫ್ಟ್ವೇರ್ ಟೆಸ್ಟಿಂಗ್ ಕೂಡ ಮಾಡುತ್ತೆ. ಅದಕ್ಕೇನಂತೀವಿ ನಾವು ಸಾಫ್ಟ್ವೇರ್ ಡೆವಲಪ್ಮೆಂಟಲ್ಲಿನೂ AI ಯೂಸ್ ಮಾಡ್ಕೋತಾರೆ. ದೆನ್ ಸೈಬರ್ ಸೆಕ್ಯೂರಿಟಿನಲ್ಲಿನೂ AI ಯೂಸ್ ಮಾಡ್ಕೋತಾರೆ ಅಂತ ಹೇಳ್ತಾರೆ. ಸೈಬರ್ ಸೆಕ್ಯೂರಿಟಿ ಅಂದ್ರೆ ಏನು, ಸೆಕ್ಯೂರಿಟಿ ಆಫ್ ಕಂಪ್ಯೂಟರ್ ಸಿಸ್ಟಮ್ ಸೆಕ್ಯೂರ್ ಆಗಿ ಹೆಂಗೆ ಇಡೋದು, ಏನಾದರೂ ಅಟ್ಯಾಕ್ಸ್ ಆದರೆ ಆಟೋಮೆಟಿಕ್ಲಿ ಅದು ಡಿಟೆಕ್ಟ್ ಮಾಡೋ ಥರ ನಾವು AI ಯೂಸ್ ಮಾಡ್ಕೋಬೋದು.
ಆಮೇಲೆ ನೆಟ್ವರ್ಕಲ್ಲಿ ಯಾರ್ಯಾರು ಲಾಗಿನ್ ಇದ್ದಾರಲ್ಲ ಅನ್ನೋದನ್ನು ಡೇಟಾ ಕೂಡ ನಾವು ಪಡ್ಕೋಬೋದು. ಆಮೇಲೆ ಏನಾದರೂ ಯಾರಾದರೂ ನಮ್ಮ ಇಮೇಲ್ ಐ ಡಿನೋ ಅಥವಾ ನಮ್ಮದು ಇನ್ಸ್ಟಾಗ್ರಾಮ್ ಅಕೌಂಟು ಎಂಟ್ರಿ ಆಗಕ್ಕೆ ಟ್ರೈ ಮಾಡಿದರೆ ಆ ಇನ್ಫಾರ್ಮೇಷನ್ ಕೂಡ ವಿತ್ ದ ಹೆಲ್ಪ್ ಆಫ್ ಎ ಐ ನಮಗೆ ಡೈರೆಕ್ಟಾಗಿ ಒಂದು ಅಲರ್ಟ್ ಮೆಸೇಜ್ ಬರೋ ಥರನೂ ಇದನ್ನು ಯೂಸ್ ಮಾಡ್ಕೋಬೋದು. ಅದಕ್ಕೇನಂತೀವಿ ನಾವು ಎ ಐ ಪಾಸಿಬಿಲಿಟೀಸ್ ಇನ್ ಸೈಬರ್ ಸೆಕ್ಯೂರಿಟಿ. ದೆನ್ ಮತ್ತೆಲ್ಲಿ ಯೂಸ್ ಮಾಡ್ಕೋಬೋದು? ಡೇಟಾ ಅನಾಲಿಸಿಸ್ ಆ್ಯಂಡ್ ಡಿಸಿಷನ್ ಮೇಕಿಂಗ್ನಲ್ಲಿನೂ ಯೂಸ್ ಮಾಡ್ಕೋಬೋದು. ಅಂದ್ರೇನು? ಬೆಟರ್ ಡಿಸಿಷನ್ ತಗೋಬೇಕಾಗಿದೆ. ಬಿಸ್ನೆಸ್ಸಲ್ಲಿ ಡಿಸಿಷನ್ ತಗೋಬೇಕಂದ್ರೆ ನಾವು ಏನು ಮಾಡ್ತಿದ್ವಿ? ನಮ್ದು ಗಟ್ ಫೀಲಿಂಗ್ಸ್ ಮೇಲೆ ಮೊದಲು ಡಿಸಿಷನ್ ತಗೋತಿದ್ವಿ. ಈಗ ಹಂಗೇನಿಲ್ಲ, ಸಾಕಷ್ಟು ಡೇಟಾ ಅವೈಲೇಬಲ್ ಇರೋದ್ರಿಂದ ಹೋದ ವರ್ಷ ಏನಾಯಿತು, 5 ವರ್ಷದಿಂದ ಏನಾಯಿತು, ಆ ಡೇಟಾ ಎಲ್ಲ ನಮ್ಮ ಹತ್ರ ಇರೋದ್ರಿಂದ ಅದನ್ನು ಎ ಐಗೆ ನೀವು ಫೀಡ್ ಮಾಡಿಬಿಟ್ರೆ ಎ ಐ ಏನು ಮಾಡುತ್ತೆ, ಏನು ಡಿಸಿಷನ್ ತಗೋಬೇಕು ಅಂತ ನಮಗೆ ಹೆಲ್ಪ್ ಮಾಡುತ್ತೆ. ಅಂದ್ರೇನು? ಸೇಲ್ಸ್, ಮುಂದಿನ ವರ್ಷ ಸೇಲ್ಸ್ ಏನಾಗ್ಬೋದು, ಮಾರ್ಕೆಟಲ್ಲಿ ಆ್ಯಕ್ಚುಲಿ ಯಾವ್ಯಾವ ಪ್ರಾಡಕ್ಟ್ಸ್ ರನ್ನಿಂಗ್ ಇದ್ದಾವೆ, ಎಲ್ಲ ಇನ್ಫಾರ್ಮೇಷನ್ ನಿಮಗೆ ವಿತ್ ದ ಹೆಲ್ಪ್ ಆಫ್ ಎ ಐ ನೀವು ಪಡ್ಕೋಬೋದು. ಅದು ಕೂಡ ಒನ್ ಆಫ್ ದಿ ಏರಿಯಾ ಆಫ್ ಪಾಸಿಬಿಲಿಟೀಸ್ ಫಾರ್ ಎ ಐ. ಓಕೆ, ಇದೇನು ಟೆಕ್ನಾಲಜಿನಲ್ಲಿ ಏನು ಹೆಂಗೆ ಯೂಸ್ ಮಾಡ್ಕೋಬೋದು ಅಂತ ನಾವು ತಿಳ್ಕೊಂಡ್ವಿ. ಹಂಗಂದ್ರೆ ನೆಕ್ಸ್ಟ್ ನಾವು ಇದೇ ಎ ಐ ಪಾಸಿಬಿಲಿಟೀಸ್ ಕಸ್ಟಮರ್ಗೆ ಹೆಂಗೆ ಹೆಲ್ಪ್ ಆಗುತ್ತೆ, ಕಸ್ಟಮರ್ಗೆ ಹೆಲ್ಪ್ ಆಗೋ ಥರ ಎ ಐನ ಹೆಂಗೆ ಯೂಸ್ ಮಾಡ್ಕೋಬೋದು ಅನ್ನೋದನ್ನು ಕೂಡ ನೋಡೋಣ. ಓಕೆ, ಎ ಐ ಪಾಸಿಬಿಲಿಟೀಸ್ ಇನ್ ಕಸ್ಟಮರ್ ಎಕ್ಸ್ಪೀರಿಯನ್ಸ್ ಈಸಿ ಆಗೋ ಹಾಗೆ ಹೆಂಗೆ ಯೂಸ್ ಮಾಡ್ಕೊಳ್ಳೋದು, ಎ ಐನ ಹೆಂಗೆ ಯೂಸ್ ಮಾಡ್ತಾರೆ ಅಂತ ನಾವು ತಿಳ್ಕೊಳ್ಳೋಣ. ಓಕೆ, ಫಾರ್ ಎಕ್ಸಾಂಪಲ್ ವಿ ಆರ್ ಆಲ್ ದಿ ಕಸ್ಟಮರ್ಸ್ ಆಫ್ ದಟ್ ಫೋನ್. ನಾವೆಲ್ಲರೂ ಈಗ ಸ್ಮಾರ್ಟ್ ಫೋನ್ ಯೂಸರ್ಸ್ ಇದ್ದೀವಿ, ನಾವೆಲ್ಲ ಕಸ್ಟಮರ್ಸ್. ನಮಗೆ ಈಸಿ ಆಗೋ ಥರ ಆಲ್ರೆಡಿ ನಮ್ಮ ಹತ್ರ ಚಾಟ್ ಬಾಟ್ಸ್ ಇದೆ, ಅಂದ್ರೇನು ಚಾಟ್ GPT ಇದೆ. ಅದನ್ನು ಯೂಸ್ ಮಾಡಿಕೊಂಡು ನಾವು ಏನು ಬೇಕಾದ ಕ್ವಶನ್ ಕೇಳಿದ್ರು ಅದು ನಮಗೆ ಆನ್ಸರ್ ಮಾಡುತ್ತೆ. ಅಲ್ಲಿ ನಾವೇನು ಯೂಸ್ ಮಾಡ್ತೀವಿ? ಚಾಟ್ ಬಾಟ್ ಯೂಸ್ ಮಾಡ್ತೀವಿ. ಅಥವಾ ಬಿಸ್ನೆಸ್ಸಲ್ಲಿನೂ ನೀವೇನು ಮಾಡ್ಬೋದು? ಚಾಟ್ ಬಾಟ್ಸ್ ಯೂಸ್ ಮಾಡ್ರಿ, ಅಥವಾ ಚಾಟ್ GPT ಆ್ಯಂಡ್ ವರ್ಚುವಲ್ ಅಸಿಸ್ಟೆಂಟ್ಸ್ ಆ್ಯಪ್ಸ್ ಇರ್ತವೆ, ಅದನ್ನು ಕೂಡ ನಾವು ಯೂಸ್ ಮಾಡ್ಕೋಬೋದು. ಅದರಿಂದ ಏನಾಗುತ್ತೆ, ನಮಗೆ 24/7 ಸರ್ವಿಸ್ ಸಿಗುತ್ತೆ. ಯಾವಾಗ ಬೇಕಾದಾಗ ನೀವು ಕ್ವಶನ್ಸ್ ಕೇಳ್ರಿ, ಶಾಪಿಂಗ್ ರಿಲೇಟೆಡ್ ಇರ್ಬೋದು ಅಥವಾ ಎಜುಕೇಷ್ನಲ್ ರಿಲೇಟೆಡ್ ಇರ್ಬೋದು, ಅವೆಲ್ಲ ಕ್ವಶನ್ಸ್ಗೂ ಅದು ವರ್ಚುವಲ್ ಅಸಿಸ್ಟೆಂಟ್ ನಿಮಗೆ ಆನ್ಸರ್ ಮಾಡುತ್ತೆ. ಫಾಸ್ಟರ್ ರೆಸ್ಪಾನ್ಸ್, ನೀವೇನು ಕ್ವಶನ್ ಕೇಳ್ತಿರೋ ಅದಕ್ಕೆ ಟು ದಿ ಪಾಯಿಂಟ್ ಆಗಿ ಇಟ್ ಈಸ್ ಗಿವ್ ದ ರಿಸಲ್ಟ್ಸ್. ಓಕೆ, ಚಾಟ್ ಬಾಟ್ಸ್ ಆನ್ಸರಿಂಗ್ ಕಸ್ಟಮರ್ ಕ್ವೆರೀಸ್, ಕಸ್ಟಮರ್ ಏನು ಕ್ವಶನ್ ಕೇಳ್ತಾರೆ ಇಮಿಡಿಯೇಟ್ ಆಗಿ ಆನ್ಸರ್ ಮಾಡೋಕ್ಕೆ ಎ ಐನ ಯೂಸ್ ಮಾಡ್ಕೋಬೋದು. ನೆಕ್ಸ್ಟ್, ಪರ್ಸನಲೈಸೇಷನ್ ಆಫ್ ಸರ್ವಿಸಸ್ ಅಂದ್ರೇನು? ಫಾರ್ ಎಕ್ಸಾಂಪಲ್ ನೀವೇನಾದರೂ ಪ್ರಾಡಕ್ಟ್ ರೆಕಮೆಂಡೇಶನ್ಸ್ ಅಂತ ನಾವು ಕರಿತೀವಿ. ಯಾವುದಾದ್ರೂ ಪ್ರಾಡಕ್ಟ್ ಪರ್ಚೇಸ್ ಮಾಡಬೇಕಂದ್ರೆ ನಿಮಗೆ ಯಾವುದು ಸೂಟೇಬಲ್ ಪ್ರಾಡಕ್ಟ್ ಇದೆನೋ ಅದನ್ನೇ ಎ ಐ ತೋರ್ಸಕ್ಕೆ ಟ್ರೈ ಮಾಡ್ತಾ ಇರುತ್ತೆ. ಫಾರ್ ಎಕ್ಸಾಂಪಲ್ ನೀವು ಎವ್ರಿ ಟೈಮ್ ಅಮೆಝಾನ್ ಅಥವಾ ಫ್ಲಿಪ್ಕಾರ್ಟ್ ಓಪನ್ ಮಾಡಿದರೆ ನೀವೇನು ಮಾಡ್ತಿರ್ತೀರಿ? ಮೊಬೈಲು ಅಥವಾ ಟಿ ವಿನೋ ಸರ್ಚ್ ಮಾಡ್ತಾ ಇದ್ದೀರಿ ಅಂತ ತಿಳ್ಕೊರಿ. ಅದನ್ನು ಅಬ್ಸರ್ವ್ ಮಾಡಿ ಎ ಐ ಏನು ಮಾಡುತ್ತೆ, ನೀವು ನೆಕ್ಸ್ಟ್ ಟೈಮ್ ಓಪನ್ ಮಾಡಿದರೆ ನಿಮ್ಮ ಮೊಬೈಲನ್ನೇ ಜಾಸ್ತಿ ತೋರಿಸ್ತಾ ಹೋಗುತ್ತೆ. ಅದಕ್ಕೇನಂತೀವಿ ನಾವು ಪರ್ಸನಲೈಸೇಷನ್. ಅಂದ್ರೇನು? ಪ್ರಾಡಕ್ಟ್ ರೆಕಮೆಂಡೇಶನ್ ಅಂತ ನಾವು ಕರಿತೀವಿ. ಪ್ರಾಡಕ್ಟ್ ನಿಮ್ಗೆ ಏನು ಬೇಕೋ ಅದನ್ನೇ ರೆಕಮೆಂಡ್ ಮಾಡುತ್ತೆ. ಆಮೇಲೆ ಕಸ್ಟಮೈಸ್ಡ್ ಅಡ್ವರ್ಟೈಸ್ಮೆಂಟ್ಸ್ ನೀವು ನಿಮಗೆ ಯಾವ ಬೇಕು ಆ ಅಡ್ವರ್ಟೈಸ್ಮೆಂಟ್ಸ್ನೇ ಬರೋ ಹಾಗೂ ನೀವು ಮಾಡ್ಬೋದು. ಅದು ಕೂಡ ಕಸ್ಟಮೈಸ್ಡ್. ಅಥವಾ ನೀವು ಅಡ್ವರ್ಟೈಸ್ಮೆಂಟ್ ಸ್ಕಿಪ್ ಮಾಡ್ಬೋದು. ಅದೆಲ್ಲ ಏನು? ಪರ್ಸನಲೈಸೇಷನ್ ಆಫ್ ಸರ್ವಿಸಸ್. ಅಥವಾ ಯೂಟ್ಯೂಬಲ್ಲಿ ನೀವು ಯಾವುದು ಕಾಮನ್ ಆಗಿ ವಿಡಿಯೋಸ್ ನೋಡ್ತಿದ್ರೆ ಅಂದರೆ ಅದ್ರ ರಿಲೇಟೆಡ್ ವಿಡಿಯೋಸ್ನೇ ಅಲ್ಲಿ ಜಾಸ್ತಿ ಬರ್ತಾ ಇರ್ತವೆ. ಅದೇನು? ಎ ಐ.
ಮೀನ್ಸ್ ಎ ಐ ಏನು ಮಾಡ್ತಾ ಇರುತ್ತೆ, ನಿಮ್ಮದು ಸರ್ಚ್ ಹಿಸ್ಟ್ರಿಯನ್ನು ಅಬ್ಸರ್ವ್ ಮಾಡ್ತಾ ಇರುತ್ತೆ. ಅದನ್ನು ನೋಡಿಕೊಂಡು ನಿಮ್ಗೆ ನೆಕ್ಸ್ಟ್ ಏನು ವಿಡಿಯೋಸ್ ಡಿಸ್ಪ್ಲೇ ಮಾಡಬೇಕು ಅನ್ನೋದನ್ನು ಅದು ಡಿಸೈಡ್ ಮಾಡುತ್ತೆ. ಅದೇನು ಪರ್ಸನಲೈಸೇಷನ್ ಆಫ್ ಸರ್ವಿಸಸ್. ದೆನ್ ಕಸ್ಟಮರ್ ಬಿಹೇವಿಯರ್ ಅನಾಲಿಸಿಸ್. ಕಸ್ಟಮರ್ ಬಿಹೇವಿಯರ್ ಅನಾಲಿಸಿಸ್ ಅಂದ್ರೆ ಏನು? ಕಸ್ಟಮರ್ ಹೆಂಗೆ ಬಿಹೇವ್ ಮಾಡ್ತಾ ಇದ್ದಾರೆ ಇನ್ ಟರ್ಮ್ಸ್ ಆಫ್ ಬಿಸ್ನೆಸ್ಸಲ್ಲಿ ಫಾರ್ ಎಕ್ಸಾಂಪಲ್ ನಾನು ಹೇಳಿದ್ನಲ್ಲ, ಅಮೆಝಾನ್ ನೀವು ಓಪನ್ ಮಾಡಿದರೆ ಯಾವ್ಯಾವ ಪ್ರಾಡಕ್ಟ್ ಸರ್ಚ್ ಮಾಡ್ತೀರಿ ಅದನ್ನು ಎ ಐ ಅಬ್ಸರ್ವ್ ಮಾಡ್ತಿರುತ್ತೆ. ನೆಕ್ಸ್ಟ್ ಟೈಮ್ ನೀವು ಓಪನ್ ಮಾಡಿಬಿಟ್ರೆ ಅದೇ ರಿಲೇಟೆಡ್ ಪ್ರಾಡಕ್ಟ್ಸನ್ನೇ ಅದನ್ನು ನಿಮಗೆ ತೋರಿಸುತ್ತೆ. ಅಂದರೆ ನೀವೇನು ಪ್ರಿಫರೆನ್ಸ್ ಕೊಡ್ತಾ ಇದ್ದೀರಿ ಅದನ್ನು ಅದು ಅಬ್ಸರ್ವ್ ಮಾಡುತ್ತೆ. ಆಮೇಲೆ ಅದರ ತಕ್ಕನಾಗೇ ಒಂದು ರಿಸಲ್ಟ್ಸ್ ಕೊಡಕ್ಕೆ ಟ್ರೈ ಮಾಡ್ತಾ ಇರುತ್ತೆ. ಅಂದರೆ ಏನು, ನೀವು ನೆಕ್ಸ್ಟ್ ಏನು ಪರ್ಚೇಸ್ ಮಾಡ್ಬೋದು ಅಂತ ಎ ಐಗೆ ಆಲ್ರೆಡಿ ಗೊತ್ತಿರುತ್ತೆ. ಅಂದ್ರೆ ಏನು, ನೀವು ಪ್ರತಿ ಸರಿ ಏನು ಸರ್ಚ್ ಮಾಡ್ತಿರ್ತೀರೋ ಅದ್ರ ಮೇಲೆ ಎ ಐ ಅದನ್ನು ತಿಳ್ಕೊಳಕ್ಕೆ ಟ್ರೈ ಮಾಡ್ತಾ ಇರುತ್ತೆ ಅಂತ ಹೇಳ್ತಾರೆ. ಅದೇನು ಕಸ್ಟಮರ್ ಬಿಹೇವಿಯರ್ ಅನಾಲೈಸಿಸ್. ಓಕೆ, ಗೊತ್ತಾಯ್ತಲ್ಲ? ಇವೆಲ್ಲ ಏನು ಸಮ್ ಪಾಸಿಬಿಲಿಟೀಸ್ ಫಾರ್ ಎ ಐ. ಅದು ಬೇರೆ ಬೇರೆ ಏರಿಯಾನಲ್ಲಿ ಯೂಸ್ ಮಾಡ್ಕೋಬೋದು ಅಂತ ನಾವು ಹೇಳ್ತೀವಿ. ನೆಕ್ಸ್ಟ್ ಪಾಸಿಬಿಲಿಟಿ ಏನು, ಮತ್ತೆ ಇದನ್ನೆಲ್ಲಿ ಯೂಸ್ ಮಾಡ್ಕೋಬೋದು? ಪಾಸಿಬಿಲಿಟೀಸ್ ಇನ್ ಆರ್ ಪಾಸಿಬಿಲಿಟೀಸ್ ಫಾರ್ ವೆಹಿಕಲ್ಸ್ನಲ್ಲಿನೂ ಎ ಐ ಯೂಸ್ ಮಾಡಬಹುದು ಅಂತ ಹೇಳ್ತಾರೆ. ಹಂಗಂದ್ರೆ ಫಾರ್ ಎಕ್ಸಾಂಪಲ್ ಎಲ್ಲಿ ಯೂಸ್ ಮಾಡ್ತಾರೆ? ಸೆಲ್ಫ್ ಡ್ರೈವಿಂಗ್ ಕಾರ್ಸ್, ಅಂದರೆ ಡ್ರೈವರ್ ಇಲ್ದೇನೆ ಕಾರ್ಸ್ ರನ್ ಆಗ್ತಿರ್ತಾವಲ್ಲ, ಅಲ್ಲಿ ಎ ಐ ಯೂಸ್ ಮಾಡ್ತಾರೆ. ಎ ಐ ಎನೇಬಲ್ಸ್ ವೆಹಿಕಲ್ಸ್ ಟು ಡ್ರೈವ್ ವಿದೌಟ್ ಹ್ಯೂಮನ್ ಕಂಟ್ರೋಲ್. ಮನುಷ್ಯರು ಇರೋದು ಅವಶ್ಯಕತೆನೇ ಇಲ್ಲ, ಸೆನ್ಸರ್ಸ್ ಕ್ಯಾಮ್ರಾಸ್ ಎಲ್ಲ ಇರ್ತವೆ, ಅದರ ಮೇಲೆ ವೆಹಿಕಲ್ ಆಟೋಮೆಟಿಕ್ಲಿ ಇಟ್ ಈಸ್ ಮೂವಿಂಗ್. ಅಲ್ಲಿ ಎ ಐನ ಯೂಸ್ ಮಾಡ್ಕೋಬೋದು. ಅಥವಾ ಕಂಪ್ಲೀಟ್ಲಿ ಸೆಲ್ಫ್ ಡ್ರೈವಿಂಗ್ ಇಲ್ಲ ಅಂದ್ರೂ ನಿಮಗೆ ಡ್ರೈವರ್ ಅಸಿಸ್ಟೆಂಟ್ ಥರನೂ ಎ ಐ ಆ್ಯಕ್ಟ್ ಮಾಡ್ತಾ ಇರುತ್ತೆ. ಡ್ರೈವರ್ ಅಸಿಸ್ಟೆನ್ಸ್ ಸಿಸ್ಟಮ್ಸ್ ಅಂದ್ರೇನು, ನೀವು ನೆಕ್ಸ್ಟ್ ಏನು ಮಾಡಬೇಕು, ಸ್ಪೀಡ್ ಕಂಟ್ರೋಲ್ ಮಾಡಬೇಕು ಬೇಡ, ಎಲ್ಲ ಅಲರ್ಟ್ಸ್ ನಿಮಗೆ ಕೊಡ್ತಾ ಇರುತ್ತೆ. ಅದಕ್ಕೆ ಏನಂತೀವಿ ನಾವು? ಡ್ರೈವರ್ ಅಸಿಸ್ಟೆನ್ಸ್ ಸಿಸ್ಟಮ್. ದೆನ್ ಟ್ರಾಫಿಕ್ ಮ್ಯಾನೇಜ್ಮೆಂಟಿಗೂ ನೀವು ಎ ಐನ ಯೂಸ್ ಮಾಡ್ಕೋಬೋದು. ಟ್ರಾಫಿಕ್ ಮ್ಯಾನೇಜ್ಮೆಂಟ್ ಇದು ಎಲ್ಲಿ ಸಿಗುತ್ತೆ ನಿಮಗೆ? ಗೂಗಲ್ ಮ್ಯಾಪಲ್ಲಿ ರೋಡ್ ಹೆಂಗಿದೆ ಅಂತ ನಿಮ್ಗೆ ಅಲ್ಲೇ ಬಿಸಿ ರೋಡ್ ಇದ್ರೆ ಅದು ತೋರಿಸುತ್ತೆ. ಫಾಸ್ಟರ್ ರೋಡ್ ಯಾವುದು ಆ್ಯಂಡ್ ಶಾರ್ಟ್ಕಟ್ ರೋಡ್ಸ್ ಯಾವುದು, ಅದೆಲ್ಲ ಇನ್ಫಾರ್ಮೇಶನ್ ನಮಗೆ ಗೂಗಲ್ ಮ್ಯಾಪಿಂದ ನಮಗೆ ಸಿಗುತ್ತೆ. ಅದು ಒನ್ ಆಫ್ ದಿ ಎ ಐ ಫೀಚರ್. ಓಕೆ, ದೆನ್ ಪಾಸಿಬಿಲಿಟೀಸ್ ಇನ್ ಮೀಡಿಯಾ. ಮೀಡಿಯಾ ಮತ್ತು ಎಂಟರ್ಟೈನ್ಮೆಂಟ್ ಫೀಲ್ಡಲ್ಲಿನೂ ಎ ಐಯನ್ನು ಯೂಸ್ ಮಾಡ್ಕೋತಾರೆ. ಇದು ಆಲ್ರೆಡಿ ನಿಮ್ಗೆ ಗೊತ್ತಿದೆ. ಕಂಟೆಂಟ್ ರೆಕಮೆಂಡೇಶನ್, ಇನ್ಸ್ಟಾಗ್ರಾಮಲ್ಲಿ ಒಂದು ಟೈಪ್ ಆಫ್ ವಿಡಿಯೋ ಬರ್ತಾ ಹೋದರೆ ಕಂಟಿನ್ಯೂಸ್ ಅದೇ ಟೈಪ್ ಆಫ್ ವಿಡಿಯೋನೇ ಬರ್ತವೆ. ಅದರ ಅರ್ಥ ಏನು, ಅದು ನಿಮಗೆ ಇದನ್ನೇ ನೋಡ್ರಿ ಅಂತ ರೆಕಮೆಂಡ್ ಮಾಡ್ತಾ ಇರುತ್ತೆ. ಬಿಕಾಸ್ ನೀವು ಮೊದಲೇನು ಅದೇ ಟೈಪ್ ಆಫ್ ವಿಡಿಯೋಸ್ ಏನು ನೋಡಿರ್ತಿರಲ್ಲ, ಅದೇ ಟೈಪ್ ಆಫ್ ವಿಡಿಯೋಸ್ ಮತ್ತೆ ಬರ್ತಾ ಹೋಗ್ತವೆ. ಅದೇನು ನಾವು ಕಂಟೆಂಟ್ ರೆಕಮೆಂಡೇಶನ್ ಅಂತ ಕರಿತೀವಿ. ಮೀಡಿಯಾ ಅಂದ್ರೇನು, ಮ್ಯೂಸಿಕ್ ಇರ್ಬೋದು, ಆಡಿಯೋ ಇರ್ಬೋದು, ಅಥವಾ ವಿಡಿಯೋ ಇರ್ಬೋದು. ಕಂಟೆಂಟ್ ರೆಕಮೆಂಡೇಶನ್ಸ್ ಅಂದ್ರೇನು, ನೀವು ಯಾವುದೋ ಮ್ಯೂಸಿಕ್ ಕಾಮನ್ ಆಗಿ ಕೇಳ್ತಾ ಇದ್ರೆ ನೆಕ್ಸ್ಟ್ ಟೈಮ್ ಅದೇ ಥರ ಮ್ಯೂಸಿಕ್ಕನ್ನೇ ನಿಮಗೆ MP3 ಪ್ಲೇಯರ್ ಅದು ಶೋ ಮಾಡ್ತಾ ಹೋಗುತ್ತೆ. ಅದೇನು ಕಂಟೆಂಟ್ ರೆಕಮೆಂಡೇಶನ್. ಇವನ್ ಕಂಟೆಂಟ್ ಕ್ರಿಯೇಟ್ ಕೂಡ ಮಾಡ್ಬೋದು, ನಿಮ್ಮದೇ ಓನ್ ಕಂಟೆಂಟ್. ಫಾರ್ ಎಕ್ಸಾಂಪಲ್ ನ್ಯೂಸ್ ರೈಟಿಂಗ್ ತಂತಾನೆ ಶಾರ್ಟ್ಕಟ್ ಆಗಿ ಒಂದು ನ್ಯೂಸ್ ಆರ್ಟಿಕಲ್ಸ್ ನಿಮಗೆ ಬರೆದು ಕೊಟ್ಬಿಡುತ್ತೆ ಎ ಐ. ಬರೀ ನಿಮ್ಗೆ ಏನು ಬೇಕು ಅಂತ ನೀವು ಅದರಲ್ಲಿ ಟೆಕ್ಸ್ಟ್ ಹಾಕಿಬಿಟ್ರೆ ಮುಗೀತು, ಆಟೋಮೆಟಿಕ್ಲಿ ಕಂಟೆಂಟ್ ಕೂಡ ರೆಡಿ ಮಾಡಿ ಕೊಟ್ಟು ಬಿಡುತ್ತೆ.
ಯೂಶ್ವಲಿ ಅದನ್ನೆಲ್ಲಿ ಯೂಸ್ ಮಾಡ್ತಾರೆ, ನ್ಯೂಸ್ ರೀಡಿಂಗಲ್ಲಿ ಈ ಥರ ಹಿಂಗಾಗಿದೆ ಅಂತ ಹೇಳ್ಬಿಟ್ರೆ ನ್ಯೂಸ್ ರೀಡಿಂಗಲ್ಲಿ ತಂತಾನೆ ಅದು ಕಂಟೆಂಟ್ ರೆಡಿ ಮಾಡಿ ಕೊಡುತ್ತೆ, ಅದನ್ನು ನೋಡಿಕೊಂಡು ನೀವು ಯೂಸ್ ಮಾಡ್ಕೋಬೋದು. ದೆನ್ ಫೇಕ್ ನ್ಯೂಸ್ ಡಿಟೆಕ್ಷನ್. ನ್ಯೂಸ್ ಯಾವುದಾದ್ರೂ ಫೇಕ್ ಇದ್ರೆ ಅದನ್ನು ಡಿಟೆಕ್ಟ್ ಮಾಡೋಕ್ಕೂ ಎ ಐನ ಯೂಸ್ ಮಾಡ್ಕೋಬೋದು. ಯಾವುದೋ ಒಂದು ರಾಂಗ್ ನ್ಯೂಸ್ ಫ್ಲೋ ಆಗ್ತಾ ಇರುತ್ತೆ, ಅದನ್ನು ಸ್ಟಾಪ್ ಮಾಡೋಕ್ಕೆ, ಅದು ಕರೆಕ್ಟ್ ಇದನ್ನೋ ಇಲ್ಲೋ ತಿಳ್ಕೊಳ್ಳೋಕ್ಕೆ ನೀವೇನು ಮಾಡ್ಬೋದು, ಎ ಐಯನ್ನು ಯೂಸ್ ಮಾಡ್ಕೋಬೋದು ಅಂತ ಹೇಳ್ತಾರೆ. ಅಂದರೆ ಅದು ಅನಾಲಿಸಿಸ್ ಮಾಡುತ್ತೆ, ಅದು ಕರೆಕ್ಟ್ ಇದೇನೋ ಇಲ್ಲೋ ಅಂತ ಹೇಳೋಕ್ಕೆ ಟ್ರೈ ಮಾಡುತ್ತೆ. ಅದೇನು ಫೇಕ್ ನ್ಯೂಸ್ ಡಿಟೆಕ್ಷನ್. ಓಕೆ, ಇಷ್ಟೆಲ್ಲ ಏರಿಯಾನಲ್ಲಿನೂ ಇದು ಸಿಂಪಲ್ ಎಕ್ಸಾಂಪಲ್ ನಾನು ಕೊಟ್ಟಿದ್ದೀನಿ ಇಲ್ಲಿ, ಮತ್ತು ಬೇರೆ ಬೇರೆ ಏರಿಯಾನಲ್ಲೂ ಇದನ್ನು ಯೂಸ್ ಮಾಡ್ಕೋಬೋದು. ಬಟ್ ದೀಸ್ ಆರ್ ದಿ ಏರಿಯಾಸ್ ವೆರಿ ಕಾಮನ್ಲಿ ವಿ ಕ್ಯಾನ್ ಯೂಸ್. ಆ್ಯಂಡ್ ಇಷ್ಟೆಲ್ಲ ಎ ಐಗೆ ಪಾಸಿಬಿಲಿಟೀಸ್ ಇದೆ ವರ್ಕ್ ಮಾಡೋಕ್ಕೆ ಅಂತ ಅವ್ರು ಹೇಳ್ತಾರೆ. ಓಕೆ, ಗೊತ್ತಾಯ್ತಾ? ನಿಮ್ಗೆ ಏನಾದ್ರು ಕ್ವಶನ್ ಇದ್ದರೆ ಯು ಕ್ಯಾನ್ ಕಮೆಂಟ್ ಇನ್ ದಿ ಕಮೆಂಟ್ ಬಾಕ್ಸ್. ಆ್ಯಂಡ್ ಇಫ್ ಯು ಆರ್ ನ್ಯೂ ಟು ದ ಚಾನಲ್, ಪ್ಲೀಸ್ ಸಬ್ಸ್ಕ್ರೈಬ್ ಆ್ಯಂಡ್ ಶೇರ್ ದ ವಿಡಿಯೋ. ಥ್ಯಾಂಕ್ ಯು.